Namaste. Welcome to you all for Vidya Shankar Learning Center, second year PUC virtual classroom for mathematics. Dear students, this year is a real decision making year for your position in the society. So this year will decide what you will be in the society. Will you be an engineer? Will you be a doctor? Will you be a lawyer? Will be you a teacher? So this decides. So therefore, this is a very important peak turning point of your life. So for this reason, Vidya Shankar entering into his virtual mathematics classroom. Hope you will definitely enjoy and the learning process. First you enjoy the learning process, then you will get marks, and of course you will get your ambition. So I am commencing with introduction to second year PUC trigonometry. Of course, all these years in 10th standard and first year PUC, what you have learned, all those trigonometry are very important in second year PUC. Here they are all basics. ಮಕ್ಕಳ ನೀವೇನು ಎಸ್ ಎಲ್ ಸಿ ಮತ್ತು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ನೀವು ಟ್ರಿಗ್ನಾಮೆಟ್ರಿ ಕಲ್ತಿದ್ರಿ, ಅದು ಟೇಬಲ್ಸ್ ಇದ್ದ ಹಾಗೆ. ನೀವು ಹೈಸ್ಕೂಲ್ ಜೀವನಕ್ಕೆ ಬಂದಾಗ ಈ ಟೇಬಲ್ಸು ಕೂಡೋದು ಕಳೆಯೋದು ಎಲ್ಲ ಏನು ನೀವು ಚಿಕ್ಕ ಕ್ಲಾಸಲ್ಲಿ ಕಲ್ತಿದ್ರಿ ಅದು ಎಷ್ಟು ಇಂಪಾರ್ಟೆನ್ಸ್ ಇತ್ತು, ಈಗ ಟ್ರಿಗ್ನಾಮೆಟ್ರಿ ಅಂತಕ್ಕಂಥದ್ದು 10th ಸ್ಟ್ಯಾಂಡರ್ಡ್ ಮತ್ತು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಕಲ್ತಿರೋದು ವೆರಿ ಇಂಪಾರ್ಟೆಂಟ್ ಬೇಸಿಕ್ ನೀಡ್. ಈಗ ವಿದ್ಯಾಶಂಕರಿಂದ ವೆರಿ ಫಸ್ಟ್ ಕ್ಲಾಸ್ ಏನೇನು ಬೇಸಿಕ್ ನೀಡ್ಸ್ ನೀವು ನಿಮ್ಮ ಹತ್ರ ಇದೆ ಅಥವಾ ಇರಬೇಕು ಅದನ್ನು ಫಸ್ಟ್ ಕೊಡ್ತೀನಿ. ಅದಾದ ಮೇಲೆ ನಂತರ ವಿದ್ಯಾಶಂಕರ್ ನನ್ನ ಸೆಕೆಂಡ್ ಇಯರ್ ಪಿ ಯು ಸಿ ಟ್ರಿಗ್ನೋಮೆಟ್ರಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ವೆರಿ ಫಸ್ಟ್ ಟಾಪಿಕ್ ಆ್ಯಂಡ್ ಲಾಸ್ಟ್ ಟಾಪಿಕ್, ಫಸ್ಟ್ ಆ್ಯಂಡ್ ಲಾಸ್ಟ್ ಎರಡು ಅದೇನೆ, ಅದನ್ನು ವಿದ್ಯಾಶಂಕರ್ ತೆಗೆದುಕೊಳ್ತಾರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿ. ಈಗ ಫಸ್ಟು ನಾವು ಹೆಡಿಂಗ್ ಹಾಕ್ಕೊಂಡ್ಬಿಡೋಣ, ರೀಕ್ಯಾಪ್ಚುಲೇಷನ್ ಅಂತ. ರೀಕ್ಯಾಪ್ಚುಲೇಷನ್ ಆಫ್ trigonometry. Recapitulation of trigonometry. Very first recapitulation, very first thing is relation between trigonometric ratio and sides of a right angle triangle. Sides of a right angled triangle. So relation between trigonometric ratio and sides of a right angle triangle, ಅದನ್ನು ನಾವು trigonometric functions ಅಂತಲೂ ಹೇಳ್ಬಿಡ್ಬೋದು. ರಿಲೇಷನ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಂಡ್ ಸೈಡ್ಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅದನ್ನೇ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತಲೂ ಕರಿತೀವಿ. ಇದನ್ನು ನಾವು ಟಿ ರೇಷಿಯೋ ಅನ್ನೋದನ್ನು ಟಿ ಫಂಕ್ಷನ್ ಅಂತ ಹೇಳೋಣ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆ್ಯಂಡ್ ಸೈಡ್ಸ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದು ನೀವು 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ ಮಕ್ಕಳ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಚಿತ್ರ ಬರ್ಕೊಂಬಿಟ್ಟು ಇದು ರೆಫರೆನ್ಸ್ ಆ್ಯಂಗಲ್ ತೀಟಾ ಅಂತ ಭಾವಿಸ್ಕೊಂಡ್ರೆ, ಇದು 90 ಡಿಗ್ರಿ ಅಂತ ತೆಗೆದುಕೊಂಡ್ರೆ ಇದು ಹೈಪಾಟಿನ್ಯೂಸ್ ಆಗುತ್ತೆ, ಇದು ಆಪೋಸಿಟ್ ಸೈಡ್ ಆಗುತ್ತೆ, ಆಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಎಲ್ಲ ಶಾರ್ಟ್ ಫಾರಮಲ್ಲಿ ಬರಿತಾ ಇದ್ದೀನಿ. ಸೊ ಅಲ್ಲಿಗೆ ಫಸ್ಟ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪ್ರೈಮರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಾರೆ. ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಇದೆಲ್ಲ ಹೈಸ್ಕೂಲಲ್ಲಿ ಕಲ್ತಿರೋದು ನೀವು. ಸೈನ್ ತೀಟಾ ಅಂದ್ರೇನು? ಆಪೋಸಿಟ್ ಸೈಡ್ ಬೈ ಹೈಪಾಟಿನ್ಯೂಸ್. ಕಾಸ್ ತೀಟಾ ಅಂದ್ರೇನು? ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನ್ಯೂಸ್. ಟ್ಯಾನ್ ತೀಟಾ ಅಂದ್ರೇನು? ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಇದು ಇನ್ನು ರೆಸಿಪ್ರೋಕಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೈನ್, ಕಾಸ್, ಟ್ಯಾನ್ ಆದಮೇಲೆ ರೆಸಿಪ್ರೋಕಲ್ ಯಾವುದು? ಕೊಸೆಕ್, ಸೆಕ್, ಕಾಟ್. cosec theta, hypotenuse by opposite side, secant theta,
hypotenuse by adjacent side, cot theta adjacent side by opposite side. ಇದು ದೀಸ್ ಆರ್ ಆಲ್ ಕಾಲ್ಡ್ ಟ್ರಿಗ್ನಮೆಟ್ರಿಕ್ ರೇಷಿಯೋಸ್ ಅಂತ. ನೀವು ಇದನ್ನು 10th ಸ್ಟ್ಯಾಂಡರ್ಡಲ್ಲಿ ಕಲ್ತ್ಕೊಂಡಿರ್ತೀರ. ನೀಟಾಗಿ ಒಂದು ಕಡೆ ಬರ್ಕೊಳ್ಳೋದು ಒಳ್ಳೆಯದು. ಇದು ನಿಮ್ಮ ಜೀವನದಲ್ಲಿ ಬೇಕಾಗಿರುವಂಥ ವಿಚಾರ. Now, after that, in 10th standard itself, you have studied trigonometric identities anta. Trigonometric identities anta. Trigonometric identities nalli very first identity ನೀವು sin square theta plus cos square theta equal to 1 ಅಂತ ತಿಳ್ಕೊಂಡಿದ್ರಿ. ಅದನ್ನು ಮ್ಯಾನಿಪ್ಯುಲೇಟೆಡ್ ಐಟಮ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಕಾಸ್ ಸ್ಕ್ವೇರ್ ತೀಟಾ ಅಂತಲೂ, ಹಾಗೆಯೇ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾನ ಸೈನ್ ಸ್ಕ್ವೇರ್ ತೀಟಾ ಅಂತಲೂ ಜ್ಞಾಪಕದಲ್ಲಿಟ್ಕೋಬೇಕು. ಇದು ಮ್ಯಾನಿಪ್ಯುಲೇಟೆಡ್ ಐಟಮ್. ದೆನ್ ಎರಡನೇ, ಆ್ಯಕ್ಚುಲಾಗಿ ಇದು ಫಸ್ಟ್ ಐಡೆಂಟಿಟಿ, ಅದರ ಮ್ಯಾನಿಪ್ಯುಲೇಟೆಡ್ ಐಟಮ್ 3 ಬಂತು. ಸೆಕೆಂಡ್ ಯಾವುದಪ್ಪ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಅಂತ. ಇಲ್ಲಿ ಮ್ಯಾನಿಪ್ಯುಲೇಟೆಡ್ ಐಟಮ್ ಅಂದರೆ 1 ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ 1. ಹಾಗೆಯೇ 1 ಮೈನಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ. ಇದು ಮ್ಯಾನಿಪ್ಯುಲೇಟೆಡ್ ಐಟಮ್ಸ್. ಸೊ ಇದನ್ನು ಆ ಕಡೆ ಕಳಿಸಿದರೆ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ 1 ಬಂತು. 1 ಆ ಕಡೆ ಕಳಿಸ್ತು ಅಂದರೆ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಬಂತು. ಅದು ಮ್ಯಾನಿಪ್ಯುಲೇಟೆಡ್ ಐಟಮ್. ಮೂರನೇದು ಕಡೆ ಐಡೆಂಟಿಟಿ 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ. 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಕೊಸೀಕೆಂಡ್ ಸ್ಕ್ವೇರ್ ತೀಟಾ ಅಂತ ಹೇಳಿ. ಇಲ್ಲೂ ಅಗೈನ್ ಮ್ಯಾನಿಪ್ಯುಲೇಟೆಡ್ ಐಟಮ್ಸು ಯಾವುದಪ್ಪ ಅಂತಂತಂದರೆ ಕೊಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟಾ. ಕೊಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಕಾಟ್ ಸ್ಕ್ವೇರ್ ತೀಟಾ ಈಕ್ವಲ್ ಟು 1 ಅಂತಲೂ, ಹಾಗೆ ಕೊಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂದರೆ ಕಾಟ್ ಸ್ಕ್ವೇರ್ ತೀಟಾ ಅಂತಲೂ. ಇವು 3 ಟ್ರಿಗ್ನಮೆಟ್ರಿಕ್ ಐಡೆಂಟಿಟೀಸ್. ಬೇಕಾದ ಸಂದರ್ಭಗಳಲ್ಲಿ ನಾವು ಇದನ್ನು ಬಳಸ್ಕೊಳ್ತಾ ಇರ್ತೀವಿ. ಎಸ್, ಈಗ ಆಫ್ಟರ್ ದಿಟ್ ನೀವು 10th ಸ್ಟ್ಯಾಂಡರ್ಡಲ್ಲಿ ಕಲ್ತಿರೋದು ಅಂತಂದರೆ ರೆಸಿಪ್ರೋಕಲ್ ರಿಲೇಷನ್ಸ್. ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ. ರೆಸಿಪ್ರೋಕಲ್ ರಿಲೇಷನ್ಸ್ ಅಂದಾಗ ಮೊದಲನೇದು ಸೈನ್ ತೀಟಾಗೆ ರೆಸಿಪ್ರೋಕಲ್ ಕೊಸೀಕೆಂಡ್ ತೀಟಾ, ಹಾಗೆ ಕೊಸೀಕೆಂಡ್ ತೀಟಾಗೆ ರೆಸಿಪ್ರೋಕಲ್ ಸೈನ್ ತೀಟಾ. ಸೈನು ಕೊಸೆಕ್ಕು, ಕೊಸೆಕ್ಕು ಸೈನು ರೆಸಿಪ್ರೋಕಲ್ಸು. ಕಾಸು ಸೆಕ್ಕು, ಸೆಕ್ಕು ಕಾಸು ರೆಸಿಪ್ರೋಕಲ್ಸು. ಕಾಸು ಸೆಕ್ಕು, ಸೆಕ್ಕು ಕಾಸು ರೆಸಿಪ್ರೋಕಲ್ಸು. ಹಾಗೆಯೇ ಟ್ಯಾನು ಕಾಟು, ಕಾಟು ಟ್ಯಾನು ರೆಸಿಪ್ರೋಕಲ್ಸು. 1/ಕಾಟ್ ತೀಟಾ, ಕಾಟ್ ತೀಟಾನ 1/ಟ್ಯಾನ್ ತೀಟಾ ಅಂತ ಬರಿತೀವಿ. ಕಡೆಗೆ ಒಂದು ವಿಚಾರ ತಿಳ್ಕೋಬೇಕು. ಟ್ಯಾನ್ ತೀಟಾನ ನಾವು ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತಲೂ ತಿಳ್ಕೊಬಹುದು, ಹಾಗೆ ಕಾಟ್ ತೀಟಾನ ಕಾಸ್ ತೀಟಾ ಬೈ ಸೈನ್ ತೀಟಾ ಅಂತಲೂ ತಿಳ್ಕೊಬಹುದು. ಇದು ಟ್ರಿಗ್ನಮೆಟ್ರಿಕ್ ರೆಸಿಪ್ರೋಕಲ್ ರಿಲೇಷನ್ಸ್ ಅಂತ ಹೇಳಿ. ನೋಡಿ, ಇವೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿರುವಂಥ ವಿಚಾರ. ವೆರಿ ಇಂಪಾರ್ಟೆಂಟ್ ವಿಚಾರ 10th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿದ್ದು ಅಂತಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಟ್ರಿಗೋನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂತ ಹೇಳಿ. ಟ್ರಿಗೋನಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂಥೇಳಿ. ಇದು ಟೇಬಲ್ ಹಾಕೋದು ಕಲ್ತ್ಕೊಂಡ್ಬಿಟ್ರೆ ಆಯಿತು ಮಕ್ಕಳ. ಇದು ಟೇಬಲ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸೈನ್ ಕಾಸ್ ಟ್ಯಾನ್ ತಿಳ್ಕೊಂಡ್ರೆ ಸಾಕು, ಬಾಕಿದು ಬಂದ್ಬಿಡುತ್ತೆ. ಸೈನ್ ಕಾಸ್ ಟ್ಯಾನ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತ. ಇಲ್ಲಿ ನಾವು ಹೇಳೋದು 0, 1, 2, 3, 4 by 4 by 4 by 4 by 4 by 4 ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್. ಈಗ 0/4 ಸ್ಕ್ವೇರ್ ರೂಟ್ ಅಂದ್ರೇನಪ್ಪ 0. 1/4 ಸ್ಕ್ವೇರ್ ರೂಟ್ ಅಂದ್ರೇನಪ್ಪ 1/2. 2/4 ಸ್ಕ್ವೇರ್ ರೂಟ್ ಅಂದ್ರೇನಪ್ಪ 1/√2.
ಇದು √3/2, ಇದು 1, ಇಲ್ಲಿ 1 √3/2 ರಿವರ್ಸ್ ಬರುತ್ತಾ 1/√2 1/2 0. ಸೈನ್ ಹೇಗೆ ಬರುತ್ತೋ ಅದು ರಿವರ್ಸಲ್ಲಿ ಬರುತ್ತೆ. ಲೆಫ್ಟ್ ರೈಟ್ ರೈಟ್ ಟು ಲೆಫ್ಟ್ ಕಾಸ್ ಆಗುತ್ತೆ. ಸೈನ್ ಬೈ ಕಾಸ್ ಬರುತ್ತದೆ ಟ್ಯಾನ್ ಬರುತ್ತೆ 0 1/√3 1 √3/1 ಇನ್ಫಿನಿಟಿ. ಇದು ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್. ಸೊ ಮಕ್ಕಳ ಅಲ್ಲಿಗೆ 10th ಸ್ಟ್ಯಾಂಡರ್ಡ್ ವಿಚಾರವಾಗಿ ನಿಮಗೆ ಐಡೆಂಟಿಟೀಸ್ ಆಫ್ ಟ್ರಿಗ್ನೋಮೆಟ್ರಿ ತುಂಬ ಇಂಪಾರ್ಟೆಂಟ್. ರಿಲೇಷನ್ ಬಿಟ್ವೀನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಂಡ್ ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಆಮೇಲೆ ಸ್ಟ್ಯಾಂಡರ್ಡ್ ಆ್ಯಂಗಲ್ ಟೇಬಲ್ ಹಾಕೋದು ಭಾರಿ ಇಂಪಾರ್ಟೆಂಟು. ಸ್ಟ್ಯಾಂಡರ್ಡ್ ಆ್ಯಂಗಲ್ ಆದಮೇಲೆ ಫಸ್ಟ್ ಇಯರ್ PUCನಲ್ಲಿ ಬಂದಿದ್ದು ನಿಮಗೆ ಅಲೀಡ್ ಆ್ಯಂಗಲ್ಸ್ ಅಂತ ಹೇಳಿ. ಅಲೀಡ್ ಆ್ಯಂಗಲ್ಸ್ನ ನೀವು ಟೆಕ್ನಿಕಲಾಗಿ ತಿಳ್ಕೊಬೇಕು ಮಕ್ಕಳ. ಯಾವ ರೀತಿ ನೀವು ತಿಳ್ಕೊಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ಹೆಡಿಂಗ್ ಹಾಕ್ಕೊಳ್ತಾ ಇದ್ದೀವಿ ASTC ರೂಲ್. ಇದು ರೂಲ್, ವೈ ಅಂತ ಪ್ರಶ್ನೆ ಕೇಳೋಂಗಿಲ್ಲ, ಇಟ್ ಈಸ್ ಎ ರೂಲ್. ಸೊ ಇದನ್ನೇ ಅಲೀಡ್ ಆ್ಯಂಗಲ್ಸ್ ಅಂತಲೂ ಕರೀತಾರೆ. ಅಲೀಡ್ ಆ್ಯಂಗಲ್ಸ್ ಅಂತಲೂ ಕರೀತಾರೆ. ಇದು ನೋಡಿ, ಇದು ಫಸ್ಟ್ ಕ್ವಾಡ್ರೆಂಟು, ದಿಸ್ ಈಸ್ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಈಸ್ ಥರ್ಡ್ ಕ್ವಾಡ್ರೆಂಟ್, ದಿಸ್ ಈಸ್ ಫೋರ್ತ್ ಕ್ವಾಡ್ರೆಂಟ್. ಇದು ASTC. ಎ ಮೀನ್ಸ್ ಆಲ್ ಅಂತ, ಎಸ್ ಮೀನ್ಸ್ ಸೈನ್ ಅಂತ, ಟಿ ಮೀನ್ಸ್ ಟ್ಯಾನ್ ಅಂತ, ಸಿ ಮೀನ್ಸ್ ಕಾಸ್ ಅಂತ. ನಾನು ಹೀಗೂ ಹೇಳ್ತೀನಿ, ಆಲ್, ಎ ಮೀನ್ಸ್ ಆಲ್, ಓಕೆ. ಎಸ್ ಅಂದರೆ SINE ಸೈನ್ ಅಲ್ಲ, ಎಸ್ ಬಂದಿದೆ ನೋಡಿ, ಅದಕ್ಕೆ ಸೆಕೆಂಡ್ ಸೈನ್. ಥರ್ಡ್ ಅಂದ್ರೇನು, THIRD ಥರ್ಡ್ ತಾನೇ ಸ್ಪೆಲ್ಲಿಂಗು. ಇಲ್ಲಿ ಟಿಯಿಂದ ಸ್ಟಾರ್ಟ್ ಆಗೋದು ಟ್ಯಾನ್, ಇನ್ನು ಉಳಿದಿದ್ದು ಕಾಸ್. ಇದು ಪ್ರೈಮರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲ, ಅದಕ್ಕೆ ಮಾತ್ರ. ಸೆಕೆಂಡ್ರಿ ರೆಸಿಪ್ರೊಕಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳೆಲ್ಲ ರೆಸಿಪ್ರೊಕಲ್ಸ್ ಇರ್ತದಲ್ಲ, ತೊಂದರೆ ಏನಿಲ್ಲ. ಓಕೆ, ಈಗ ಫಸ್ಟ್ ಕ್ವಾಡ್ರೆಂಟ್ನ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡೋಣ. ಫಸ್ಟ್ ಕ್ವಾಡ್ರೆಂಟ್ನ ವ್ಯಾಲ್ಯೂ ಏನು ಅಂತಂತಂದರೆ 90ಗಿಂತ ಕಮ್ಮಿ ಇರಬೇಕು. ಫಸ್ಟ್ ಕ್ವಾಡ್ರೆಂಟಲ್ಲಿ 90ಗಿಂತ ಕಮ್ಮಿ, 360ಗಿಂತ ಜಾಸ್ತಿ ಅಂದರೆ 360 + θ ಅಂತ. ನೆಕ್ಸ್ಟಿಗೆ ಬಂತು ಅಂದರೆ 90ಗಿಂತ ಜಾಸ್ತಿ ಇರಬೇಕು, 180ಗಿಂತ ಕಡಿಮೆ ಇರಬೇಕು. ಆಮೇಲೆ 180ಗಿಂತ ಜಾಸ್ತಿ ಇರಬೇಕು, 270ಗಿಂತ ಕಡಿಮೆ ಇರಬೇಕು, 270ಗಿಂತ ಜಾಸ್ತಿ ಇರಬೇಕು, 360ಗಿಂತ ಕಡಿಮೆ ಇರಬೇಕು, 360ಗಿಂತ ಜಾಸ್ತಿ ಫಸ್ಟ್ ಕ್ವಾಡ್ರೆಂಟ್ ಹೋಗುತ್ತೆ. ಎ ಮೀನ್ಸ್ ಆಲ್ ಆರ್ ಪಾಸಿಟಿವ್ ಅಂತ ಮಕ್ಕಳ, ಆಲ್ ಆರ್ ಪಾಸಿಟಿವ್ ಅನ್ನೋದಕ್ಕೆ. ಇಲ್ಲಿ ಸೈನ್ ಅದರ ರೆಸಿಪ್ರೊಕಲ್ ಕೊಸೆಕ್, ಇವೆರಡು ಪಾಸಿಟಿವ್ ಇರುತ್ತೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಅದರ ರೆಸಿಪ್ರೊಕಲ್ ಕಾಟು ಪಾಸಿಟಿವ್ ಇರುತ್ತೆ. ಇನ್ನು ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಅದರ ರೆಸಿಪ್ರೊಕಲ್ ಸೀಕೆಂಟು, ಇವೆರಡು ಪಾಸಿಟಿವ್ ಇರುತ್ತೆ. ಅಂದರೆ ಯಾವುದು ಪಾಸಿಟಿವ್ ಇರುತ್ತೆ ಅಂತ ಹೇಳಿದ್ದೀನಿ ಅದು ಪಾಸಿಟಿವ್ ಇರುತ್ತೆ, ಮಿಕ್ಕವೆಲ್ಲ ನೆಗೆಟಿವ್ ಆಗಿರುತ್ತೆ ಅಂತ. ಎರಡು ಪಾಸಿಟಿವ್ ಆಗಿರುತ್ತೆ, ಮಿಕ್ಕವೆಲ್ಲ ನೆಗೆಟಿವ್ ಆಗಿರುತ್ತೆ ಅಂತ. ಇನ್ನು ಸಪೋಸ್ ಇಲ್ಲಿ ಮತ್ತೊಂದು ನೋಟ್ ತಿಳ್ಕೋಬೇಕು. ಏನಪ್ಪ ಅಂದರೆ ಇನ್ 90 ಆ್ಯಂಡ್ 270 ಡಿಗ್ರಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಹೇಳೋಣ, ಚೇಂಜಸ್. ಟ್ರಿಗೋನೋಮೆಟ್ರಿಕ್ ಫಂಕ್ಷನ್ ಅಥವಾ ರೇಷಿಯೋ ಚೇಂಜಸ್ ಅಂತ. ಚೇಂಜಸ್ ಅಂದಾಗ ಏನಕ್ಕೆ ಚೇಂಜ್ ಆಗುತ್ತೆ? ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್. ಸೈನು ಕಾಸ್ ಆಗುತ್ತೆ, ಕಾಸು ಸೈನ್ ಆಗುತ್ತೆ. ಟ್ಯಾನು ಕಾಟ್ ಆಗುತ್ತೆ, ಕಾಟು ಟ್ಯಾನ್ ಆಗುತ್ತೆ. ಈ ರೀತಿ ಚೇಂಜ್ ಆಗುತ್ತೆ. ಇನ್ನು ರೆಸಿಪ್ರೊಕಲ್ಸ್ ಅದೇ ಥರನೇ ಆಗುತ್ತೆ. ಕೊಸೆಕ್ಕು ಸೆಕ್ಕಾಗತ್ತೆ, ಸೆಕ್ಕು ಕೊಸೆಕ್ಕಾಗತ್ತೆ. ಇನ್ನೇನು ಕಾಟು ಟ್ಯಾನ್ ಆಗುತ್ತೆ, ಟ್ಯಾನು ಕಾಟ್ ಆಗುತ್ತೆ. ಇದು ಗೊತ್ತಿರೋ ವಿಷಯ. ಇದಿಷ್ಟು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅಲೀಡ್ ಆ್ಯಂಗಲ್ಸ್ನ ನಾವು ಫಾರ್ಮುಲಾ ಡಿಸೈಡ್ ಮಾಡಬೇಕಾದ್ರೆ
ಯಾವ ಕ್ವಾಡ್ರೆಂಟು ಫಸ್ಟ್, ಯಾವುದು ಪಾಸಿಟಿವು, ದೆನ್ ನಮಗೆ ಕೊಟ್ಟಿರೋದು ಪಾಸಿಟಿವೋ ನೆಗೆಟಿವೋ, ರೇಷಿಯೋ ಚೇಂಜ್ ಆಗುತ್ತೋ ಚೇಂಜ್ ಆಗಲ್ವೋ, ಇಷ್ಟು ವಿಚಾರ ತಲೆ ಒಳಗೆ ಇಟ್ಕೊಂಡ್ಬಿಟ್ರೆ ಆಗೋಯ್ತು ಮಕ್ಕಳ. ಇಲ್ಲಿ ಫಸ್ಟ್ ಇಯರ್ ಪಿ ಯು ಸಿ, ಇದು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಹೆಜ್ಜೆಜ್ಜೆಗೂ ಬರ್ತಾ ಇರುತ್ತೆ. ನಾನೀಗ ಒಂದೊಂದೇ ಬರೀತಾ ಹೋಗ್ತೀನಿ, ಪ್ಯಾರಲಾಗಿ ಬರಿತೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಯಾವುದು? ಸೈನ್ 90 ಮೈನಸ್ ತೀಟಾ ಹಾಗೆ ಸೈನ್ 90 ಪ್ಲಸ್ ತೀಟಾ ಎರಡು ಪ್ಯಾರಲಾಗಿ ತೆಗೆದುಕೊಳ್ತೀನಿ. ನೋಡೋಣ. ಸೈನ್ 90 ಮೈನಸ್ ತೀಟಾ ತಗೊಂಡಿದ್ದೀನಿ, ಅಲ್ಲಿಗೆ ಕಾಸ್ 90 ಮೈನಸ್ ತೀಟಾ, ಟ್ಯಾನ್ 90 ಮೈನಸ್ ತೀಟಾ, ಕೊಸೀಕೆಂಟ್ 90 ಮೈನಸ್ ತೀಟಾ, ಸೀಕೆಂಟ್ 90 ಮೈನಸ್ ತೀಟಾ, ಕಾಟ್ 90 ಮೈನಸ್ ತೀಟಾ, ಹಾಗೆ 90 ಪ್ಲಸ್ ತೀಟಾ, ಕಾಸ್ 90 ಪ್ಲಸ್ ತೀಟಾ, ಟ್ಯಾನ್ 90 ಪ್ಲಸ್ ತೀಟಾ, ಕೊಸೀಕೆಂಟ್ 90 ಪ್ಲಸ್ ತೀಟಾ, ಸೀಕೆಂಟ್ 90 ಪ್ಲಸ್ ತೀಟಾ, ಕಾಟ್ 90 ಪ್ಲಸ್ ತೀಟಾ. ಈ 90 ಪ್ಲಸ್ ತೀಟಾ ತೆಗೆದುಕೊಂಡಿದ್ದೀನಿ, 90 ಮೈನಸ್ ತೀಟಾ ಇವೆರಡು ತಗೊಂಡಿದ್ದೀನಿ. 90 ಪ್ಲಸ್ ಆರ್ ಮೈನಸ್ ತೀಟಾ, ಆ ರೀತಿ. ಮಕ್ಕಳ, ನೀನು ಡಿಸೈಡ್ ಮಾಡಬೇಕಾದ್ದೇನೇನು? ಕ್ವಾಡ್ರೆಂಟ್. 90 ಮೈನಸ್ ತೀಟಾ ಇತ್ತು ಸರ್, ಅದು ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವು? ಆಲ್ ಆರ್ ಪಾಸಿಟಿವ್. ಆಲ್ ಆರ್ ಪಾಸಿಟಿವ್ ಅಂದರೆ ಆಲ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಅಂತ. ಅದಕ್ಕೆಲ್ಲ ಪಾಸಿಟಿವ್ ಹಾಕ್ಬಿಟ್ಟೆ. ರೇಷಿಯೋ ಚೇಂಜಸ್ 90ನಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೈನ್ ಬಿಕಮ್ಸ್ ಕಾಸ್, ಕಾಸ್ ಬಿಕಮ್ಸ್ ಸೈನ್, ಟ್ಯಾನ್ ಬಿಕಮ್ಸ್ ಕಾಟ್, ಕೊಸಿಕೆಂಟ್ ಬಿಕಮ್ಸ್ ಸೀಕೆಂಟ್, ಸೀಕೆಂಟ್ ಬಿಕಮ್ ಕೊಸಿಕೆಂಟ್, ಕಾಟ್ ಬಿಕಮ್ಸ್ ಟ್ಯಾನ್. ನೋಡಿದ್ರ ಫಾರ್ಮುಲಾಗಳೆಲ್ಲ ಸಿಕ್ಬಿಡ್ತು. ಏನೇನು ಡಿಸೈಡ್ ಮಾಡಬೇಕು? ಕ್ವಾಡ್ರೆಂಟ್ ಯಾವುದು, ಯಾವುದು ಪಾಸಿಟಿವು? ಆಲ್ ಆರ್ ಪಾಸಿಟಿವ್. 90ನಲ್ಲಿ ಚೇಂಜ್ ಆಗುತ್ತೆ. ಚೇಂಜ್ ಆಗೋ ಐಟಮ್ ಎರಡೇ, 90 ಮತ್ತು 270 ಅಷ್ಟೇ. 180 ಮತ್ತು 360 ಚೇಂಜ್ ಆಗೋದಿಲ್ಲ. ಈಗ ಇಲ್ಲಿ ಸರ್ ಇದು 90 ಪ್ಲಸ್ ತೀಟಾ ಯಾವ ಕ್ವಾಡ್ರೆಂಟು ಚೆಕ್ ಮಾಡಿ ಸರ್, ಸೆಕೆಂಡ್ ಕ್ವಾಡ್ರೆಂಟ್. ಯಾವುದು ಪಾಸಿಟಿವ್ ನೋಡಿ ಸರ್, ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ SECOND. ಎಸ್ ಅಂದರೆ ಸೈನು ಸರ್, ಅದರಿಂದ ಸೈನು ಕೊಸಕ್ಕು ಪಾಸಿಟಿವ್, ಮಿಕ್ಕವೆಲ್ಲ ನೆಗೆಟಿವು. ಈಗ ರೇಷಿಯೋ ಚೇಂಜ್ ಆಗುತ್ತೆ. ಸೈನ್ ಬಿಕಮ್ಸ್ ಕಾಸ್, ಕಾಸ್ ಬಿಕಮ್ಸ್ ಸೈನ್, ಟ್ಯಾನ್ ಬಿಕಮ್ಸ್ ಕಾಟ್, ಕೊಸಿಕೆಂಟ್ ಬಿಕಮ್ಸ್ ಸಿಕ್ಯಾಂಡ್, ಸಿಕೆಂಡ್ ಬಿಕಮ್ಸ್ ಕೊಸಿಕ್ಯಾಂಡ್, ಕಾಟ್ ಬಿಕಮ್ಸ್ ಟ್ಯಾನ್. ಇದು ಫಾರ್ಮುಲಾ ಆಗುತ್ತೆ, ಬರ್ಕೊಳ್ಳಿ. ಈಗ ವಿದ್ಯಾಶಂಕರ್ ನೆಕ್ಸ್ಟ್ 90 to 70 ಬಗ್ಗೆ ಮಾತ್ರ ಚೇಂಜಸ್ ಅಂತ ಹೇಳಿದರು. ಆದರೆ ಇಲ್ಲಿ ಹೇಳ್ತೀನಿ ನೋ ಚೇಂಜಸ್. ಯಾರಿಗೆ? ಏನು 180 ಡಿಗ್ರಿ ಆ್ಯಂಡ್ 360 ಡಿಗ್ರಿ. ಈಗ 90 ಬಗ್ಗೆ ಆಯ್ತಲ್ಲ, 180 ಬಗ್ಗೆ ಮಾತಾಡೋಣ. ಒನ್ ಸೆಕೆಂಡ್. 180 ಬಗ್ಗೆ, 90 ಬಗ್ಗೆ ಕಲ್ತಿದ್ದಾಯಿತು. ಈಗ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಇಲ್ಲಿ ನಾವು ಸೈನ್ 180 ಮೈನಸ್ ತೀಟಾ, ಕಾಸ್ 180 ಮೈನಸ್ ತೀಟಾ, ಟ್ಯಾನ್ 180 ಮೈನಸ್ ತೀಟಾ, ಕೊಸಿಕ್ಯಾಂಟ್ 180 ಮೈನಸ್ ತೀಟಾ, ಸೀಕ್ಯಾಂಟ್ 180 ಮೈನಸ್ ತೀಟಾ, ಕಾಟ್ 180 ಮೈನಸ್ ತೀಟಾ. ಹೀಗೆ. ಎಸ್ ಸರ್, 180 ಮೈನಸ್ ತೀಟಾ ಗ್ಯಾರಂಟಿ ಸೆಕೆಂಡ್ ಕ್ವಾಡ್ರೆಂಟ್. ಪಾಸಿಟಿವ್ ಯಾವುದು? ಸೈನು ಕೊಸಿಕೆಂಟು ಪಾಸಿಟಿವು, ಮಿಕ್ಕವೆಲ್ಲ ನೆಗೆಟಿವು. 180 ನೋ ಚೇಂಜ್ ಅಂದರೆ ಅರ್ಥ ಸೈನ್ ತೀಟಾನೇ, ಕಾಸ್ ತೀಟಾನೇ, ಟ್ಯಾನ್ ತೀಟಾನೇ, ಕೊಸಿಕೆಂಟ್ ತೀಟಾನೇ, ಸೀಕೆಂಟ್ ತೀಟಾನೇ, ಕಾಟ್ ತೀಟಾನೇ. ಆದರೆ ನಾವು ಸೈನ್
180 ಪ್ಲಸ್ ತೀಟಾ ಅಂದ ತಕ್ಷಣ ಥರ್ಡು ಕ್ವಾಡ್ರೆಂಟು ಯಾವುದು ಪಾಸಿಟಿವು, ಟ್ಯಾನು ಪಾಸಿಟಿವು, ಮಿಕ್ಕವೆಲ್ಲ ನೆಗೆಟಿವು. ನೋಡಿ, ಪ್ರಾರಂಭದ ದಿವಸಗಳಲ್ಲಿ ನೀವು ಬಾಯಲ್ಲಿ ಹೇಳ್ಕೊಳ್ತಾ ಇರಬೇಕು, ಆಮೇಲೆ ಏನಾಗುತ್ತೆ, ಮನಸ್ಸಿನಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡ್ತೀರಾ. ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಆದಮೇಲೆ ನೋಡಿದ ತಕ್ಷಣ ಬರೀಕ್ಕೆ ಶುರು ಮಾಡ್ತೀರಾ ಅಷ್ಟು. ಸೊ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಪಾಸಿಟಿವ್, ಕಾಟ್ ಪಾಸಿಟಿವ್, ಮಿಕ್ಕವೆಲ್ಲ ನೆಗೆಟಿವ್, ನೋ ಚೇಂಜ್. ಅಲ್ಲಿಗೆ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕೊಸಿಕೆಂಟ್ ತೀಟಾ, ಸೀಕೆಂಟ್ ತೀಟಾ, ಕಾಟ್ ತೀಟಾ. ನೋಡಿ, ಯಾವುದೇ ಫಾರ್ಮುಲಾ ಡಿಸೈಡ್ ಮಾಡಬೇಕಾದ್ರೆ ಫಸ್ಟು ಕ್ವಾಡ್ರೆಂಟ್ ಯಾವುದು ಪಾಸಿಟಿವು, ಸೈನ್ ರೇಷಿಯೋ ಚೇಂಜ್ ಆಗತ್ತಾ ಇಲ್ವಾ, ಇಷ್ಟು ಡಿಸಿಷನ್ ತಗೊಳ್ಳೋದು ಮೈಂಡಲ್ಲಿ ಬರ್ಕೊಂಡ್ರ. ಈಗ 180 ಆಯಿತು ಸರ್. ಈಗ ನೆಕ್ಸ್ಟು 270ಗೆ ಹೋಗೋಣ. 270 ಐದನೇದು, ಆರನೇದು. ಸರ್ ಸೈನ್ 270 ಮೈನಸ್ ತೀಟಾ, ಕಾಸ್ 270 ಮೈನಸ್ ತೀಟಾ, ಟ್ಯಾನ್ 270 ಮೈನಸ್ ತೀಟಾ, ಕೊಸಿಕ್ಯಾಂಟ್ 270 ಮೈನಸ್ ತೀಟಾ, ಕೊಸಿಕ್ಯಾಂಟ್ ಸೀಕ್ಯಾಂಟ್ 270 ಮೈನಸ್ ತೀಟಾ, ಕಾಟ್ 270 ಮೈನಸ್ ತೀಟಾ. 270 ಮೈನಸ್ ತೀಟಾ ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟು. ಟ್ಯಾನು ಕಾಟು ಪಾಸಿಟಿವು, ಮಿಕ್ಕುವೆಲ್ಲ ನೆಗೆಟಿವು. ಚೇಂಜ್ ಆಗತ್ತೆ, ಯಾಕೆಂದರೆ 270 ಸೈನ್ ಬಿಕಮ್ಸ್ ಕಾಸ್, ಕಾಸ್ ಬಿಕಮ್ಸ್ ಸೈನ್, ಟ್ಯಾನ್ ಬಿಕಮ್ಸ್ ಕಾಟ್, ಕೊಸಿಕೆಂಟ್ ಬಿಕಮ್ಸ್ ಸೀಕ್ಯಾಂಟ್, ಸೀಕೆಂಟ್ ಬಿಕಮ್ಸ್ ಕೊಸಿಕ್ಯಾಂಟ್, ಕಾಟ್ ಬಿಕಮ್ಸ್ ಟ್ಯಾನ್. ಈ ರೀತಿ ಅಗೈನ್ ಸೈನ್ 270 ಡಿಗ್ರಿ ಪ್ಲಸ್ ತೀಟಾ, ಕಾಸ್ 270 ಡಿಗ್ರಿ ಪ್ಲಸ್ ತೀಟಾ, ಟ್ಯಾನ್ 270 ಡಿಗ್ರಿ ಪ್ಲಸ್ ತೀಟಾ, ಸೈನು ಕಾಸು ಟ್ಯಾನು ಕೊಸೆಕ್ 270 ಡಿಗ್ರಿ ಪ್ಲಸ್ ತೀಟಾ, ಸೀಕ್ಯಾಂಟ್ 270 ಡಿಗ್ರಿ ಪ್ಲಸ್ ತೀಟಾ, ಕಾಟ್ 270 ಡಿಗ್ರಿ ಪ್ಲಸ್ ತೀಟಾ. ನೋಡಿ ಸರ್ 270 ಪ್ಲಸ್ ತೀಟಾ ಮುಂದೆ ಕೊಟ್ಟಾಯಿತು, ಫೋರ್ತ್ ಕ್ವಾಡ್ರೆಂಟ್ ಕೊಟ್ಟಾಯಿತು. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಪಾಸಿಟಿವು, ಸೆಕ್ಕು ಪಾಸಿಟಿವು ಅಷ್ಟೇ, ಅವೆರಡೇ ಪಾಸಿಟಿವು. ಮಿಕ್ಕುವೆಲ್ಲ ನೆಗೆಟಿವು, ಮಿಕ್ಕಿದ್ದೆಲ್ಲ ನೆಗೆಟಿವು. ರೇಷಿಯೋ ಚೇಂಜ್ ಆಗುತ್ತೆ, ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಆಗುತ್ತೆ, ಕಾಟ್ ಇದ್ದಿದ್ದು ಟ್ಯಾನ್ ಆಗುತ್ತೆ. ರೇಷಿಯೋ ಫಸ್ಟ್ ಕ್ವಾಡ್ರೆಂಟ್ ಡಿಸಿಷನ್, ಸೆಕೆಂಡ್ ಪಾಸಿಟಿವೋ ನೆಗೆಟಿವೋ, ಥರ್ಡ್ ಚೇಂಜ್ ಆಗುತ್ತೋ ಇಲ್ವೋ. 3 ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದುಬಿಟ್ರೆ ಇದೆಲ್ಲದನ್ನು ಬರ್ಕೊಂಡು ಗಟ್ ಮಾಡುವಂಥ ವ್ಯವಸ್ಥೆ ಬೇಡ. ಓಕೆನಾ? ಈಗ ಲಾಸ್ಟಿಗೆ ಬಂದ್ಬಿಟ್ವಿ ಸರ್, 360ಗೆ ಬಂದ್ಬಿಟ್ವಿ. 90 ಆಯಿತು, 180 ಆಯಿತು, 270 ಆಯಿತು, 360 ಆಯಿತು. 4 ಕ್ವಾಡ್ರೆಂಟ್ ASTC ಹೌದಲ್ವಾ? 6, 7ನೇದು ಮತ್ತು 8ನೇದು. ಇಲ್ಲಿ ಸೈನ್ 360 ಡಿಗ್ರಿ ಪ್ಲಸ್ ತೀಟಾ ಮೈನಸ್ ತೀಟಾ ತಗೊಳ್ಳೋಣ, ಕಾಸ್ 360 ಡಿಗ್ರಿ ಮೈನಸ್ ತೀಟಾ, ಟ್ಯಾನ್ 360 ಡಿಗ್ರಿ ಮೈನಸ್ ತೀಟಾ, ಸೈನ್ ಕಾಸು ಟ್ಯಾನ್ ಕೊಸೆಕ್ 360 ಡಿಗ್ರಿ ಮೈನಸ್ ತೀಟಾ, ಸೀಕ್ಯಾಂಟ್ 360 ಡಿಗ್ರಿ ಮೈನಸ್ ತೀಟಾ, ಕಾಟ್ 360 ಡಿಗ್ರಿ ಮೈನಸ್ ತೀಟಾ. ಈ ರೀತಿ ತೆಗೆದುಕೊಳ್ಳೋಣ. ಈಗ ನೋಡಿ 360 ಮೈನಸ್ ತೀಟಾ ಯಾವ ಕ್ವಾಡ್ರೆಂಟು? ಸರ್ ಫೋರ್ತ್ ಕ್ವಾಡ್ರೆಂಟು.
ಕಾಸು ಸೆಕ್ಕು ಪಾಸಿಟಿವು, ಮಿಕ್ಕವೆಲ್ಲ ನೆಗೆಟಿವು, ಮುಕ್ಕವೆಲ್ಲ ನೆಗೆಟಿವು. ನೋ ಚೇಂಜು. ಅಲ್ಲಿಗೆ ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ, ಕೊಸಿಕೆಂಟ್ ತೀಟ, ಸೀಕೆಂಟ್ ತೀಟ, ಕಾಟ್ ತೀಟ. ಎಸ್. ನೆಕ್ಸ್ಟು ಲಾಸ್ಟ್ ಐಟಮ್ ಸೈನ್ 3. ಸರ್ ಫಸ್ಟ್ ಕ್ವಾಡ್ರೆಂಟಿಗೆ ಬಂದ್ಬಿಡ್ತು. ಅಗೈನ್ ಫಸ್ಟ್ ಕ್ವಾಡ್ರೆಂಟ್ ಕಾಸ್ 360 ಡಿಗ್ರಿ ಪ್ಲಸ್ ತೀಟ ಅಂತ ತಕ್ಷಣ ಫಸ್ಟ್ ಕ್ವಾಡ್ರೆಂಟೇ ಬಂದ್ಬಿಡ್ತಲ್ಲ ಸರ್. ಹೌದು. ಟ್ಯಾನ್ ಕೊಸಿಕ್ಯಾಂಟ್ 360 ಡಿಗ್ರಿ ಪ್ಲಸ್ ತೀಟ ಕೊಸಿಕ್ಯಾಂಟ್, ಸೀಕ್ಯಾಂಟ್ 360 ಡಿಗ್ರಿ ಪ್ಲಸ್ ತೀಟ, ಕಾಟ್ 360 ಡಿಗ್ರಿ ಪ್ಲಸ್ ತೀಟ. ಇಲ್ಲಿ ಆಲ್ ಆರ್ ಪಾಸಿಟಿವ್, ನೋ ಚೇಂಜ್. ಅಲ್ಲಿಗೆ ವಾಪಸ್ ಅದದೇ ಬಂದ್ಬಿಡ್ತು. ಸೈನ್ ಕಾಸು ಟ್ಯಾನು, ಕೊಸೆಕ್ಕು ಸೆಕ್ಕು ಕಾಟು. ಸೊ ಮಕ್ಕಳ, ಅಲ್ಲಿಗೆ ಅಲೀಡ್ ಆ್ಯಂಗಲ್ಸ್ ಬಗ್ಗೆ ಮಾಹಿತಿ ಸಿಕ್ಕಾದ ಮೇಲೆ ಇನ್ನೊಂದು ಸ್ವಲ್ಪ ಈ ಅಲೀಡ್ ಆ್ಯಂಗಲ್ಸ್ ಬಗ್ಗೆನೇ ನಾವು ಚೂರು ಮಾಹಿತಿ ಕೊಡಬೇಕಾಗತ್ತೆ. ಏನಪ್ಪ ಅಂತಂತಂದರೆ, ಈ 360 ಪ್ಲಸ್ ತೀಟ ಅಂದಾಗ ವಾಪಸ್ ಸೈನ್ ತೀಟನೇ ಬಂತಲ್ಲ ಮಕ್ಕಳ. ಆ 360 ಪಕ್ಕದಲ್ಲಿ ಏನೇ ಇಂಟಗ್ರಲ್ ವ್ಯಾಲ್ಯೂ ಇರಲಿ ಅದು ಸೈನ್ ತೀಟನೇ ಆಗಿರುತ್ತೆ. ಅಂದರೆ ಅರ್ಥ ಸರ್ ನೀವು ಹೇಳೋ ಪ್ರಕಾರ ಸೈನ್ n ಟೈಮ್ಸ್ 360 ಡಿಗ್ರಿ ಪ್ಲಸ್ ತೀಟ ಅಂತಿತ್ತು ಅಂದರೆ ಸೈನ್ ತೀಟನೇ ಆಗುತ್ತಾ ಸರ್? ಹೌದು. ವೇರ್ ಎನ್ ಈಸ್ ಎನಿ ನ್ಯಾಚುರಲ್ ನಂಬರ್ಸ್, ಎನಿ ನ್ಯಾಚುರಲ್ ನಂಬರ್, ಆಗ ಸೈನ್ ತೀಟನೇ ಬರುತ್ತೆ. ಹಾಗೆಯೇ ಎಲ್ಲದಕ್ಕೂ ಅಷ್ಟೇ. ಕಾಸ್ n ಟೈಮ್ಸ್ 360 ಡಿಗ್ರಿ ಪ್ಲಸ್ ತೀಟ ಅಂತಂತಂದರೆ ಕಾಸ್ ತೀಟನೇ ಮಕ್ಕಳ. ಟ್ಯಾನ್ n ಟೈಮ್ಸ್ 360 ಡಿಗ್ರಿ ಪ್ಲಸ್ ತೀಟ ಅಂತಂದರೆ ಟ್ಯಾನ್ ತೀಟನೇ. ಎನ್ ಎಷ್ಟಾರು ಆಗಿರಲಿ, 3 ಆಗಿರಲಿ, 4 ಆಗಿರಲಿ, 5 ಆಗಿರಲಿ, ಏನಾರು ಆಗಿರಲಿ. ಕೊಸಿಕ್ಯಾಂಟ್ n ಟೈಮ್ಸ್ 360 ಡಿಗ್ರಿ ಪ್ಲಸ್ ತೀಟ ಅಂತಂತಂದರೆ ಕೊಸಿಕೆಂಟ್ ತೀಟಾನೇ. ಸೀಕ್ಯಾಂಟ್ n ಟೈಮ್ಸ್ 360 ಡಿಗ್ರಿ ಪ್ಲಸ್ ತೀಟ ಅಂತಂದರೆ ಸೀಕೆಂಟ್ ತೀಟಾನೇ. ಕಾಟ್ n ಟೈಮ್ಸ್ 360 ಡಿಗ್ರಿ ಪ್ಲಸ್ ತೀಟ ಅಂತಂದರೆ ಕಾಟ್ ತೀಟ. ಸೊ ಅಲ್ಲಿಗೆ ವೇರ್ n ಈಸ್ ಎನಿ ನ್ಯಾಚುರಲ್ ನಂಬರ್, ವೇರ್ n ಈಸ್ ಎನಿ ನ್ಯಾಚುರಲ್ ನಂಬರ್, ಇದನ್ನು ನಾವು ಸಾಕಷ್ಟು ಕಡೆ ಬಳಸ್ಕೊಳ್ತೀವಿ. 520, 420 ಈ ಥರದ್ದೇನಾದ್ರು 360, 780 ಈ ಥರದ್ದೇನಾದ್ರು ಬಂದಾಗ n ಟೈಮ್ಸ್ 360 ಪ್ಲಸ್ ಅಂತ ಮಾಡಿಕೊಂಡು ಕನ್ವರ್ಷನ್ ಮಾಡ್ಕೊಳ್ತೇವೆ. ಹಾಗೆಯೇ ಮಕ್ಕಳ ಇಲ್ಲಿ ಮೈನಸ್ ಇದ್ದಾಗಲೂ ಹಾಗೆ ಬರುತ್ತೆ. ಓಹೋ, ಅಂದರೆ 360 ಮೈನಸ್ ತೀಟ ಅಂದರೆ ಯಾವ ಕ್ವಾಡ್ರೆಂಟು? ಫೋರ್ತ್ ಕ್ವಾಡ್ರೆಂಟು. ಕಾಸು ಪಾಸಿಟಿವು, ಸೈನು ನೆಗೆಟಿವು, ಟ್ಯಾನು ನೆಗೆಟಿವ್, ಸೀಕೆಂಟ್ ಪೈ ಇದು ನೆಗೆಟಿವ್, ಇದು ನೆಗೆಟಿವ್. ಅಲ್ಲಿಗೆ ಎನ್ನನ್ನು ನಾವು ಕನ್ಸಿಡ್ರೇಷನ್ಗೆ ಇಟ್ಕೊಳ್ಳಲ್ಲ, 360 ಮೈನಸ್ ತೀಟ ಮಾತ್ರ ಕನ್ಸಿಡ್ರೇಷನ್ ಇಟ್ಕೊಳ್ತೀವಿ ಅನ್ನೋ ಮಾಹಿತಿ. ಇದನ್ನು ಬರ್ಕೊಂಡಿರಿ, ನಮಗೆ ಮುಂದೆ ತುಂಬಾ ಬೇಕಾಗತ್ತೆ ಇದು. ಓಕೆನಾ? ಇದಾದ ಮೇಲೆ ಮಕ್ಕಳ ಇನ್ನೊಂದು ವಿಚಾರ, ಇಲ್ಲಿ 360 ಮೈನಸ್ ಅಂದರೂ ಒಂದೇ, ಮೈನಸ್ ತೀಟ ಅಂದರೂ ಒಂದೇ. ಪಕ್ಕದಲ್ಲಿ 3 ಮೈನಸ್ ಇದೆ ಅಂತ ಭಾವಿಸ್ಕೋಬೇಕು, 360 ಇದೆ ಅಂತ. ಆಗ ಸೈನ್ ಮೈನಸ್ ತೀಟಾನ ಮೈನಸ್ ಸೈನ್ ತೀಟಾ ಅಂತ ಓದ್ಕೊಳ್ತೀವಿ. ಕಾಸ್ ಮೈನಸ್ ತೀಟಾನ ಕಾಸ್ ತೀಟಾ ಅಂತ ಓದ್ಕೊಳ್ತೀವಿ. ಹಾಗಿದ್ಮೇಲೆ ಟ್ಯಾನ್ ಮೈನಸ್ ತೀಟಾನ ಮೈನಸ್ ಟ್ಯಾನ್ ತೀಟಾ ಅಂತ ಓದ್ಕೊಳ್ತೇವೆ. ಹಾಗಿದ್ಮೇಲೆ ಕೊಸಿಕೆಂಟ್ ಮೈನಸ್ ತೀಟಾನ ಮೈನಸ್ ಕೊಸಿಕೆಂಟ್ ತೀಟಾ ಅಂತ ಓದ್ಕೊಳ್ತೇವೆ.
ಸೀಕೆಂಟ್ ಮೈನಸ್ ತೀಟಾನ ಪ್ಲಸ್ ಸೀಕೆಂಟ್ ತೀಟಾ ಅಂತ ಓದ್ಕೊಳ್ತೇವೆ. ಕಾಟ್ ಮೈನಸ್ ತೀಟಾನ ಮೈನಸ್ ಕಾಟ್ ತೀಟಾ ಅಂತ ಓದ್ಕೊಳ್ತೀವಿ. ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಆಗಿರುತ್ತೆ. ಇದು ನೋಡೋಣ, ಅಲ್ಲಿ ಬಂದಾಗ ನೋಡ್ಕೊಳ್ಳೋಣ. ಸೊ ಒಟ್ಟಿನಲ್ಲಿ ಸೈನ್ ಮೈನಸ್ ತೀಟಾ ಆಯಿತು ಅಂದರೆ ಪಕ್ಕದಲ್ಲಿ 360 ಇದೆ ಅಂತ ಭಾವಿಸ್ಕೋಬೇಕು. ಸೊ ಇದಿಷ್ಟು ವಿಚಾರಗಳು ಅಲೀಡ್ ಆ್ಯಂಗಲ್ಸಿಗೆ ಸಂಬಂಧಪಟ್ಟಿದ್ದಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲೆ. ಎಸ್ ಮಕ್ಕಳ, ಈಗ ಕಾಂಪೌಂಡ್ ಆ್ಯಂಗಲ್ಸ್ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಎಷ್ಟೊಂದು ವಿಚಾರಗಳು ತಿಳ್ಕೊಂಡಿದ್ರಿ. ಕಾಂಪೌಂಡ್ ಆ್ಯಂಗಲ್ಸ್, ಲೀಡ್ ಆ್ಯಂಗಲ್ಸ್ ಆದಮೇಲೆ ಕಾಂಪೌಂಡ್ ಆ್ಯಂಗಲ್ಸ್ ಯಾವ್ಯಾವುದು? ಸೈನ್ ಎ ಪ್ಲಸ್ ಆರ್ ಮೈನಸ್ ಬಿ, ಕಾಸ್ ಎ ಪ್ಲಸ್ ಆರ್ ಮೈನಸ್ ಬಿ, ಟ್ಯಾನ್ ಎ ಪ್ಲಸ್ ಆರ್ ಮೈನಸ್ ಬಿ. ಸೈನ್ ಎ ಪ್ಲಸ್ ಬಿ, ಸೈನ್ ಎ ಕಾಸ್ ಬಿ. ನೋಡಿ ಮಿಕ್ಸ್ಚರ್ ಇಲ್ಲಿ ಸೈನ್ ಎ ಕಾಸ್ ಬಿ ಮಿಕ್ಸ್ಚರ್, ಸೈನ್ ಆ್ಯಂಡ್ ಕಾಸ್ ಮಿಕ್ಸ್ಚರ್. ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ಸು. ಕಾಸ್ ಎ ಸೈನ್ ಬಿ, ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ, ಅಲ್ಲಿ ಸೈನ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ. ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್. ಕಾಸ್ ಆಫ್ ಎ ಪ್ಲಸ್ ಆರ್ ಮೈನಸ್ ಬಿ ಅಂದರೆ ಇಲ್ಲಿ ಮಿಕ್ಸ್ಚರ್ ಇಲ್ಲ. ಕಾಸ್ ಎ ಕಾಸ್ ಬಿ, ಪ್ಲಸ್ ಇದ್ದರೆ ಮೈನಸ್ಸು, ಮೈನಸ್ ಇದ್ದರೆ ಪ್ಲಸ್ಸು. ಸೈನ್ ಎ ಸೈನ್ ಬಿ. ನೆಕ್ಸ್ಟ್ ಟ್ಯಾನ್ ಆಫ್ ಎ ಪ್ಲಸ್ ಬಿ ಅಂದರೆ ವಿಶೇಷವಾಗಿ ಬರುತ್ತೆ. ಮೇಲ್ಗಡೆ ಟ್ಯಾನ್ ಈ ಪ್ಲಸ್ ಇದ್ದಾಗ ಪ್ಲಸ್ಸು, ಮೈನಸ್ ಇದ್ದಾಗ ಮೈನಸ್ಸು. ಟ್ಯಾನ್ ಬಿ ಓವರ್ 1 ಮೈನಸ್, ಪ್ಲಸ್ ಇದ್ದಾಗ ಮೈನಸ್ಸು, ಮೈನಸ್ ಇದ್ದಾಗ ಪ್ಲಸ್ಸು. ಟ್ಯಾನ್ ಎ ಟ್ಯಾನ್ ಬಿ. ಇದು ಕಾಂಪೌಂಡ್ ಆ್ಯಂಗಲ್ನ ಮೆಮೊರೈಸ್ ಮಾಡ್ಕೊಳ್ಳುವಂಥ ವಿಚಾರ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಓಕೆನಾ? ಸೊ ಕಾಂಪೌಂಡ್ ಆ್ಯಂಗಲ್ಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಅಂತ. ಮಲ್ಟಿಪಲ್ಸ್ ಸಬ್ ಮಲ್ಟಿಪಲ್ಸ್. ಸೊ ಮಕ್ಕಳ, ಇಲ್ಲಿ ಸೈನ್ 2a ಬರೀತಾರೆ, 2 ಸೈನ್ ಎ ಕಾಸ್ ಎ. ನೋಡಿ ಸೈನ್ ಆಫ್ ಎ ಪ್ಲಸ್ ಬಿ ಇದೆಯಲ್ಲ, ಅಲ್ಲಿ ಬಿ ಜಾಗದಲ್ಲಿ ಎ ಹಾಕಿ ಆಗ ಸೈನ್ 2a ಆಗುತ್ತೆ, 2 ಸೈನ್ ಎ ಕಾಸ್ ಎ ಆಗುತ್ತೆ. ಅದು ಫಸ್ಟ್ ಪಿ ಯು ಸಿನಲ್ಲಿ ತಿಳ್ಕೊಂಡಿದ್ದು. ಇದನ್ನೇ ಸಬ್ ಮಲ್ಟಿಪಲ್ಸ್ ಮಾಡಬೇಕು ಅಂದರೆ ಏನಿಲ್ಲ, 2a ತೆಗೆದುಬಿಡ್ತೀವಿ. ಸೈನ್ ಎ ಅಂತಂದಾಗ 2 ಸೈನ್ ಎ ಬೈ 2 ಕಾಸ್ ಎ ಬೈ 2 ಅಂತೀವಿ ಅಷ್ಟೇ. ಇದು ಜ್ಞಾಪದಲ್ಲಿ ಒಂದು ಜ್ಞಾಪದಲ್ಲಿ ಇಟ್ಕೊಂಡಿದ್ರೆ ಇನ್ನೊಂದು ಬಂದು ಬರುತ್ತೆ. ಆದರೆ ಕಾಸ್ 2aಗೆ ನಿಮಗೆ 3 ಫಾರ್ಮುಲಾ ಸಿಗುತ್ತೆ ಮಕ್ಕಳ. 3 ಚೆನ್ನಾಗಿ ಜ್ಞಾಪದಲ್ಲಿ ಇಟ್ಕೋಬೇಕು. ಯಾವ್ಯಾವುದು? ಮಿಕ್ಸ್ಚರ್ ಆಫ್ ಕಾಸ್ ಆ್ಯಂಡ್ ಸೈನ್, ಕಾಸ್ ಸ್ಕ್ವೇರ್ಡ್ ಎ ಮೈನಸ್ ಸೈನ್ ಸ್ಕ್ವೇರ್ಡ್ ಎ. 2 ಕಾಸ್ ಸ್ಕ್ವೇರ್ಡ್ ಎ ಮೈನಸ್ 1, 1 ಮೈನಸ್ 2 ಸೈನ್ ಸ್ಕ್ವೇರ್ಡ್ ಎ. ಮಲ್ಟಿಪಲ್ 3 ಸಿಕ್ಕಿದ ಮೇಲೆ ಸಬ್ ಮಲ್ಟಿಪಲ್ಲು 3 ಸಿಕ್ಕೇ ಸಿಕ್ಕತ್ತೆ. ಅಲ್ಲಿಗೆ ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಎ ಬೈ 2 ಮೈನಸ್ ಸೈನ್ ಸ್ಕ್ವೇರ್ಡ್ ಎ ಬೈ 2. ಫಸ್ಟ್ ಒನ್ ಕಾಸ್ ಎ 2 ಕಾಸ್ ಸ್ಕ್ವೇರ್ಡ್ ಎ ಬೈ 2 ಮೈನಸ್ 1 ಕಾಸ್ ಎ 1 ಮೈನಸ್ 2 ಸೈನ್ ಸ್ಕ್ವೇರ್ಡ್ ಎ ಬೈ 2. ಇದು then tan 2a, 2 tan a over 1 minus tan squared a. ಇಲ್ಲೆಲ್ಲ ಕಾಂಪೌಂಡ್ ಆ್ಯಂಗಲ್ಸ್ ಸೈನ್ ಆಫ್ ಎ ಪ್ಲಸ್ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಆಫ್ ಎ ಪ್ಲಸ್ ಬಿಗೆ ಬಿ ಜಾಗದಲ್ಲಿ ಎ ಹಾಕ್ತಾ ಹೋಯಿತು ಅಂದರೆ ಎ ಪ್ಲಸ್ ಎ ಆಗುತ್ತೆ, 2a ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಸಬ್ ಮಲ್ಟಿಪಲ್ ಟ್ಯಾನ್ ಎ ಈಸ್ ಈಕ್ವಲ್ ಟು 2 ಟ್ಯಾನ್ ಎ ಬೈ 2 over 1 minus tan squared a by 2.
ಇದು ಭಾರಿ ಮುಖ್ಯವಾಗಿ ಬೇಕಾಗಿರೋದು. ಮತ್ತು ನಾವು ಇಲ್ಲಿ ಸ್ವಲ್ಪ ಈ -1 ಈ ಕಡೆ ಬಂದಾಗ ಅಂತ ಅಂದ್ಕೊಳ್ತೀವಿ. ಆಗ 1 + cos 2a 1 + cos 2a ಅಂದಾಗ 2 cos²a ಇದನ್ನು ಸಾಕಷ್ಟು ಸರ್ತಿ ನಾವು ಬಳಸ್ಕೊಳ್ತೀವಿ. ಹಾಗೆಯೇ ಇದು ಈ ಕಡೆ ಬಂದು ಅದು ಆ ಕಡೆ ಹೋಯಿತು ಅಂದರೆ 1 - cos 2a 2 sin²a ಸಬ್ ಮಲ್ಟಿಪಲ್ಲಲ್ಲೂ ಹೀಗೆ ಬಳಸ್ಕೊಳ್ತೀವಿ. 1 + cos a ಅಂತ ಬಂದರೆ 2 cos²a/2. ಇದು ಚೆನ್ನಾಗಿ ಜ್ಞಾಪಕದಲ್ಲಿ ಇದು ಇಟ್ಕೊಂಬಿಡಿ. ಇಲ್ಲಿ 2a ಇದ್ದರೆ ಬರೀ a ಆಗತ್ತೆ ಅಷ್ಟೇ. 1 - cos a 2 sin²a/2. ನೋಡು, ಪಾಸಿಟಿವ್ ಇದ್ದಾಗ ಕಾಸ್ ಬರುತ್ತೆ, ನೆಗೆಟಿವ್ ಇದ್ದಾಗ ಸೈನ್ ಬರುತ್ತೆ. ಓಕೆನಾ? ಈಗ sin 3a cos 3a tan 3a ಇದಿಷ್ಟು ತಿಳ್ಕೊಂಡ್ರೆ ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಆಗತ್ತೆ. ಎಸ್, ನೋಡಿ, sin 3a ನೆಕ್ಸ್ಟ್ 3 sin a -4 sin cubed a. cos 3a 4 cos cubed a -3 cos a. ಇದು ಸೊ ಡಿಫ್ರೆನ್ಷಿಯೇಷನ್ ಇಂಟಗ್ರೇಷನಲ್ಲೆಲ್ಲ ಭಾಳ ಬಳಸುವಂಥ ವಿಚಾರ ಇದು. ಇಂಟಗ್ರಲ್ ಆಫ್ sin cube a ಬರಲ್ಲ, ಅದನ್ನು ಮಾಡಲಿಕ್ಕಾಗಲ್ಲ, ಆವಾಗ ಕನ್ವರ್ಷನ್ ಮಾಡ್ಕೊಂಡು ಮಾಡೋದು. ಓಕೆನಾ? ಈಗ tan 3a ಹೇಗೆ ಬರುತ್ತೆ ಚೆಕ್ ಮಾಡೋಣ. ನೋಡಿ, tan 3a ಬರೋದು ಈ ರೀತಿ, tan 2a + a. ಇದನ್ನೆಲ್ಲ ಹೀಗೆ ಮಾಡಿದ್ದು, ಇದೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. tan 3a tan of a + b ಅಂದರೆ ಏನಪ್ಪ? tan a + tan b over 1 - tan a tan b. ಈಗ tan 2a ಅಂತಂದ್ರೆ ಏನು? tan 2a ಈಗೇನು ಕಲ್ತ್ಕೊಂಡಿದ್ದೀವಲ್ಲ. tan 2a ಅಂದರೆ 2 tan a over 1 - tan² a + tan a ಕೆಳಗೆ 1 ಇದೆ ಅಂತ ಭಾವಿಸ್ಕೊಳ್ಳೋಣ, ಓವರ್ 1 ಇಲ್ಲಿ 2 tan a ಓವರ್ 1 - tan² a ಇಂಟು tan a. ನೋಡಿ, ಒನ್ಸ್ ಅಗೈನ್ ಏನಿಲ್ಲ, 2a ಜಾಗದಲ್ಲಿ ಫಾರ್ಮುಲಾ ಹಾಕಿದೆ. ಉತ್ತರ ಏನು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ, ಅದನ್ನು ಗಟ್ ಮಾಡ್ಕೊಳ್ಳಿ. tan 3a ಇಲ್ಲಿ RCM ಹಾಕ್ಕೊಂಡ್ರೆ ಆಗ 2 tan a ಇಲ್ಲೇ ಇರುತ್ತೆ, ಪ್ಲಸ್ 1 - tan² a ಗೆ tan a ನ ಮಲ್ಟಿಪ್ಲೈ ಮಾಡಿದರೆ tan a ಮೈನಸ್ tan cubed a ಓವರ್ ಡಿನಾಮಿನೇಟರ್ನಲ್ಲಿ ಇಲ್ಲಿ RCM ತಗೊಂಡ್ರೆ 1 - tan² a, ಇಲ್ಲಿ -2 tan a -2 tan² a. ಸೊ ಮಕ್ಕಳ ಕಡೆಗೆ ಉತ್ತರ ಏನಾಯಿತು ನೋಡಿ, tan 3a ಗೆ ಈಸ್ ಈಕ್ವಲ್ ಟು 3 tan a. ಫಸ್ಟು ನೋಡಿ, tan 3a ಗೆ ಬರೋದು 3 tan a -tan cubed a ಓವರ್ 1 - 3 tan² a. tan 3a is 3 tan a -tan cube a over 1 - 3 tan² a. ಇಲ್ಲಿಗೆ ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಕಂಪ್ಲೀಟ್ ಆಯಿತು. ಟ್ಯಾನ್ ಬಳಸೋದು ತುಂಬ ಅಪರೂಪ, ಇವರಿಬ್ಬರು ಸಿಕ್ಕಾಬಟ್ಟೆ ಬಳಸ್ತೀವಿ. ಬರ್ಕೊಳ್ಳಿ. ಸೊ ಮಲ್ಟಿಪಲ್ ಸಬ್ ಮಲ್ಟಿಪಲ್ಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮೇಷನ್. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಅಂದರೆ ಮಕ್ಕಳ sin of a + b sin of a - b ಕೂಡಿದಾಗ ಒಂದು ಸರಿ, ಕಳೆದಾಗ ಒಂದು ಸರಿ ಬರೋದು. ಅಂದರೆ
2 sin A cos B, 2 cos A sin B, 2 cos A cos B, 2 sin A sin B. ಆಗ 2 sin A cos ಸೈನು ಕಾಸು ಬಂದಾಗ ಸೈನ್ ಸಮ್ ಅಂತ ಬರಿತೀವಿ, ಪ್ಲಸ್ ಸೈನ್ ಡಿಫರೆನ್ಸ್ ಅಂತ ಕರಿತೀವಿ. ಸಮ್ ಅಂದ್ರೇನಿಲ್ಲ ಎ ಪ್ಲಸ್ ಬಿ, ಡಿಫರೆನ್ಸ್ ಅಂದರೆ ಎ ಮೈನಸ್ ಬಿ ಅಂತ ತಿಳ್ಕೊಂಬಿಡಿ. ಇಲ್ಲಿ ಎ ಬಿಗ್ಗರ್ ವ್ಯಾಲ್ಯೂ, ಬಿ ಸ್ಮಾಲರ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅಲ್ಲಿಗೆ 2 sin A cos B ಅಂತಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸ್ ಎ ಸೈನ್ ಬಿ ಇಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್, ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್. ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕಾದ್ರೆ ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್. ಇನ್ನು ಕಾಸು ಕಾಸು ಬಂದಾಗ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್, ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್. ಪ್ರತಿ ಹೆಜ್ಜೆನಲ್ಲೂ ನಾನು ಇದನ್ನೇ ಹೇಳ್ತಾ ಇರ್ತೀನಿ, ಇದೇ ರಾಗದಲ್ಲೇ ಕೊಡ್ತಾ ಇರ್ತೀನಿ. ಕಾಸು ಕಾಸು ಬಂದಾಗ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್, ಸೈನು ಸೈನು ಬಂದಾಗ ಮಾತ್ರ ಕಾಸ್ ಡಿಫರೆನ್ಸ್ ಮೈನಸ್ ಕಾಸ್ ಸಮ್. ಇದು ಪ್ರಾಡಕ್ಟ್ ಟು ಸಮ್ ರೂಲ್ ಅಂತ ಕರೀತಾರೆ ಮಕ್ಕಳು. ಇದಿಷ್ಟನ್ನ ಏನಂತ ಕರೀತಾರೆ? ಪ್ರಾಡಕ್ಟ್ ಟು ಸಮ್ ರೂಲ್. ಇದಿಷ್ಟು ಟ್ರಾನ್ಸ್ಫಾರ್ಮೇಷನ್ ಅಂತ ಬರ್ಕೊಂಡು ಬೇಕಿದ್ರೆ ಹೆಡ್ಡಿಂಗಲ್ಲಿ ಪ್ರಾಡಕ್ಟ್ ಟು ಸಮ್ ರೂಲ್. ಪ್ರಾಡಕ್ಟ್ ಟು ಸಮ್ ರೂಲ್ ಏನಿಲ್ಲ, ಇದು ನಾವು ಡಿರೈವೇ ಮಾಡಿ ತೋರಿಸ್ಬೋದು. ಫಸ್ಟ್ ಪಿ ಯು ಸಿಲಿ ಡಿರೈವ್ ಮಾಡಿರುತ್ತೆ. ಈಗ ಸಮ್ ಟು ಪ್ರಾಡಕ್ಟ್ ರೂಲ್, ಸಮ್ ಟು ಪ್ರಾಡಕ್ಟ್ ರೂಲ್, ಸಮ್ ಟು ಪ್ರಾಡಕ್ಟ್ ರೂಲ್ ಅಂಥೇಳಿ. ಅಂದರೆ ಸಮ್ ಅಂದರೆ ಸಿ ಅನ್ಕೊಂಬಿಡಿ ಮಕ್ಕಳ, ಡಿಫರೆನ್ಸ್ಗೆ ಡಿ ಅನ್ಕೊಂಬಿಡಿ, ಇಲ್ಲೇ ಸಿಕ್ಬಿಡುತ್ತೆ ಉತ್ತರ. ಅಂದರೆ ಹೀಗೆ ಸೈನ್ ಸಿ ಪ್ಲಸ್ ಸೈನ್ ಡಿ, ಸೈನ್ ಸಿ ಮೈನಸ್ ಸೈನ್ ಡಿ, ಕಾಸ್ ಸಿ ಪ್ಲಸ್ ಕಾಸ್ ಡಿ. ಇಲ್ಲಿ ಕಾಸ್ ಡಿ ಮೈನಸ್ ಕಾಸ್ ಸಿ, ಸ್ವಲ್ಪ ಉಲ್ಟಾ. ಸೈನ್ ಸಿ ಪ್ಲಸ್ ಸೈನ್ ಡಿ ಅಂದ್ರೇನು? ಇದು ನೋಡಿ, ಇಲ್ಲಿ ಸಮ್ ಇದೆ, ಪ್ರಾಡಕ್ಟ್ ಬರುತ್ತೆ. 2 sin c ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2 ಅಂತ. 2 sin c ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2, ಸೈನ್ ಸಿ ಪ್ಲಸ್ ಸೈನ್ ಡಿ. ಸೈನ್ ಸಿ ಮೈನಸ್ ಸೈನ್ ಡಿ ಅಂದರೆ 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಸೈನ್ ಸಿ ಮೈನಸ್ ಡಿ ಬೈ 2, ಸೈನ್ ಸಿ ಮೈನಸ್ ಡಿ ಬೈ 2. ಕಾಸ್ ಸಿ ಪ್ಲಸ್ ಕಾಸ್ ಡಿ ಅಂದರೆ ಕಾಸ್ ಸಿ ಪ್ಲಸ್ ಕಾಸ್ ಡಿ, 2 ಕಾಸ್ ಸಿ ಪ್ಲಸ್ ಡಿ ಬೈ 2 ಕಾಸ್ ಸಿ ಮೈನಸ್ ಡಿ ಬೈ 2. ಕಾಸ್ ಡಿ ಮೈನಸ್ ಕಾಸ್ ಸಿ ಅಂದರೆ, ಕಾಸ್ ಡಿ ಮೈನಸ್ ಕಾಸ್ ಸಿ ಅಂತಂದರೆ 2 ಸೈನ್ ಸಿ ಪ್ಲಸ್ ಡಿ ಬೈ 2 ಸೈನ್ ಸಿ ಮೈನಸ್ ಡಿ ಬೈ 2. ಎಲ್ಲ ಕಡೆ 2 ಕಾಮನ್ ಫ್ಯಾಕ್ಟ್ರ್ ಇದೆ, ಅದು ತಿಳ್ಕೊಂಬಿಟ್ರೆ ಆಗೋಯ್ತು. ಇದಿಷ್ಟಕ್ಕೆ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಪ್ರಾಡಕ್ಟ್ ಟು ಸಮ್, ಸಮ್ ಟು ಪ್ರಾಡಕ್ಟ್ ರೂಲ್. ಇದು ಸಮ್ ಟು ಪ್ರಾಡಕ್ಟ್ ರೂಲ್. ಸೈನು ಕಾಸು ಬಂದಾಗ ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಕಾಸು ಸೈನು ಬಂದಾಗ ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್, ಕಾಸು ಕಾಸು ಬಂದಾಗ ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್, ಸೈನು ಸೈನು ಬಂದಾಗ ಕಾಸ್ ಡಿಫರೆನ್ಸ್ ಮೈನಸ್ ಕಾಸ್ ಸಮ್. ಇಲ್ಲೂ ನೋಡಿ, ಸೈನು 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 ಸೈನು, ಸೈನ್ ಸಮ್ ಪ್ಲಸ್ ಸೈನ್ ಡಿಫರೆನ್ಸ್, ಸೈನ್ ಸಮ್ ಮೈನಸ್ ಸೈನ್ ಡಿಫರೆನ್ಸ್, ಕಾಸ್ ಸಮ್ ಪ್ಲಸ್ ಕಾಸ್ ಡಿಫರೆನ್ಸ್, ಕಾಸ್ ಡಿಫರೆನ್ಸ್ ಮೈನಸ್ ಕಾಸ್ ಸಮ್. ಓಕೆ ಮಕ್ಕಳ, ಇಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಅಂದರೆ ನಮ್ಮ ಫಸ್ಟ್ ಇಯರ್ ಪಿ ಯು ಸಿಯ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಕೊಟ್ಟಿದೆ. ಇಷ್ಟು ವಿಚಾರ ಬೇಕು. ಇನ್ನು
ಕ್ಯಾಲ್ಕುಲಸ್ಗೆ ಸಂಬಂಧಪಟ್ಟಾಗೆ ಫಸ್ಟ್ ಇಯರ್ ಪಿ ಯು ಸಿ ಕ್ಯಾಲ್ಕುಲಸ್ಸಲ್ಲಿ ಏನೇನು ಬೇಕಾಗತ್ತೆ ನಮಗೆ, ಹಾಗೆಯೇ ಕೋಆರ್ಡಿನೇಟ್ ಜಾಮಿಟ್ರಿ ಫಸ್ಟ್ ಇಯರ್ ಪಿ ಯು ಸಿಗೆ ಸಂಬಂಧಪಟ್ಟಾಗ ಏನೇನು ಬೇಕಾಗತ್ತೆ, ಈ ವಿಚಾರಗಳನ್ನು ಆಯಾ ಬ್ರ್ಯಾಂಚ್ನಲ್ಲೇ ಮಾಡ್ಕೊಳ್ತೀವಿ. ಈಗ ನಾವು ಸೆಕೆಂಡ್ ಇಯರ್ ಪಿ ಯು ಸಿ ಟ್ರಿಗ್ನಾಮಿಟ್ರಿ ಕಲಿಯೋದಕ್ಕೆ ಯೋಗ್ಯರಾಗಿದ್ದೀವಿ. ಇಷ್ಟು ವಿಚಾರಗಳು ನಿಮ್ಮ ತಲೆ ಒಳಗಿತ್ತು ಅಂತಂತಂದರೆ ಇನ್ವರ್ಸ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ ಸುಲಭ ಆಗತ್ತೆ. ಅಲ್ಲಿ ಮತ್ತೊಮ್ಮೆ ಸೆಟ್ ಥಿಯರಿ ಒಂದು ಪಾರ್ಟ್ ಬೇಕಾಗತ್ತೆ. ಅಲ್ಲಿ ಫಂಕ್ಷನ್ಸ್ ಅಂತ ಬರುತ್ತೆ ಮಕ್ಕಳ. ಆ ಫಂಕ್ಷನ್ಸಲ್ಲಿ ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್, ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಯಾವ ಫಂಕ್ಷನಲ್ಲಿ ಒನ್ ಮತ್ತು ಆನ್ ಟು ಎರಡೂ ಆಗಿರುತ್ತೆ ಅದನ್ನು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರೀತಾರೆ. ಎಲ್ಲೆಲ್ಲಿ ಬೈಜೆಕ್ಟಿವ್ ಫಂಕ್ಷನ್ ಇರುತ್ತೋ ಅಲ್ಲೆಲ್ಲ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗತ್ತೆ ಅನ್ನೋ ವಿಚಾರನ ತಿಳಿಸ್ಬೇಕಾಗತ್ತೆ. ಅದು ನಾವು ಮಾಡಬೇಕಾದ್ದು ಇನ್ನೊಂದು ವಿಚಾರ, ಸೆಕೆಂಡ್ ಇಯರ್ ಪಿ ಯು ಸಿಯ ಇಂಟ್ರೊಡಕ್ಷನ್ ಟು ದಿ ಇನ್ವರ್ಸ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ ಅನ್ನೋದರಲ್ಲಿ ವಿದ್ಯಾಶಂಕರ್ ಕೊಡ್ತಾರೆ.